ಕೊನೆಗೂ ಅವ್ರು ಅನ್ಕೊಂಡಿದ್ದೆ ಸಾಧಿಸ್ಬಿಟ್ರು. ನಾನಿದ್ದು ಏನು ಮಾಡಕ್ಕಾಗ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಮಯೂರಿ. ಮಯೂರಿ ನೀನಾಗಬಾರ್ದು. ಧೈರ್ಯ ತನ್ಕೋ ಮಯೂರಿ, ಧೈರ್ಯ ತನ್ಕೋ ಕಂದ. ಕಂಗ್ರ್ಯಾಚುಲೇಷನ್ ಅದಕ್ಕೆ. ನಿನಗೂ ಕಂಗ್ರ್ಯಾಚುಲೇಷನ್ಸ್ ಇಂದು. ಎಲ್ಲ ದೇವತೆಯೇ, ನಾವು ಅಂದ್ಕೊಂಡ ಹಾಗೆ ಎಲ್ಲಾನು ನಡೀತು. ಹೌದು ಅದಕ್ಕೆ. ಏನು ಡೈಲಾಗ್ ಹೊಡೆದ ಜಯಂತು. ನನಗಂತೂ ಒಂದು ನಿಮಿಷ ನಾನು ನೋಡ್ತಾ ಇರೋದು ಕನಸ ನಿಜನ ಅಂತ ಡೌಟ್ ಆಗೋಯ್ತು. ಚಾರು ಕೈ ಹಿಡ್ಕೊಂಡು ನೀನು ನನ್ನ ಮದುವೆ ಆಗ್ತೀಯ ಅಂತ ಹೇಳುತ್ತಲ್ಲ, ಆಗತ್ತೋ ನನ್ನ ಮೈಯೆಲ್ಲ ರೋಮಾಂಚನ ಆಗೋಕ್ಕೆ ಶುರು ಆಗೋಯ್ತು. ಮತ್ತೆ ನಮ್ಮ ಪ್ಲಾನ್ಗಳೇನು ಕಡಿಮೆ ಇತ್ತಾ? ನಿದ್ದೆಗೆಟ್ಟು ಹಗಲು ರಾತ್ರಿ ಯೋಚನೆ ಮಾಡಿದ ಪ್ಲಾನ್ಗಳು. ಒಂದೇ ಒಂದು ಪ್ಲಾನ್ ಡಮಾರ್ ಆಗಿದ್ರು ನೆಗೆದು ಬೀಳ್ತಿದ್ವಿ ನಾವು. ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ಕ್ರೆಡಿಟು ನಿಮಗೆ ಹೋಗಬೇಕು. ಅಕ್ಕ ಭಾವ ಅವನ ಜೊತೆಗೆ ಮಾತಿಗೆ ನಿಂತಾಗ ಎಲ್ಲಿ ಮತ್ತೆ ಎಲ್ಲ ಸರಿ ಹೋಗ್ಬಿಡುತ್ತೋ ಅಂತ ನನಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಆದರೆ ನೀವು ಬಿಡಲಿಲ್ಲ, ನಿಮ್ಮ ಹಠನ ಸಾಧಿಸ್ಬಿಟ್ರಿ. ಹಠನೇನೋ ಸಾಧಿಸ್ಬಿಟ್ಟೆ ಸಿಂಧು. ಆದರೆ ತುಂಬಿದ ಸಭೆಯಲ್ಲಿ ನಾನು ಓದೆ ತಿಂದು ನನ್ನ ಮಗನೂ ಓದೆ ತಿಂದು ಅವಮಾನ ಆಗೋಯ್ತಲ್ಲ ಅಂತ. ಅದನ್ನೆಲ್ಲ ಮರ್ತು ಬಿಡಿ ಅತ್ಗೆ. ನಿಮ್ಮ ಜೊತೆಲಿ ನಾನು ಕೆಟ್ಟೋಳು ಅಂತ ಅನಿಸ್ಕೊಳ್ಳಿಲ್ವಾ? ಹೋರಾಟಕ್ಕೆ ನಿಂತಾಗ ಇದೆಲ್ಲ ಸಹಜ. ಹೇಗೋ ಮಯೂರಿ ಋಣ ಮುಗಿತಲ್ಲ, ಇನ್ನು ನಾನು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ಬೋದು. ಅಯ್ಯೋ, ಹಾಗೆಲ್ಲರೂ ಮಾಡಿಬಿಟ್ಟಿರಾ? ಯಾಕೆ ಸಿಂಧು, ಏನು ಹೇಳ್ತಿದ್ಯಾ ನೀನು? ಎಷ್ಟೇ ಆದರೂ ಅವರು ಪ್ರೀತಿಸ್ತವ್ರು. ಇವತ್ತು ಕೋಪ ಇತ್ತು, ಕಿತ್ತಾಡ್ಕೊಂಡಿದ್ದಾರೆ. ನಾಳೆ ಇದೇ ಕೋಪ ಇರುತ್ತೆ ಅಂತ ಯಾವ ಗ್ಯಾರಂಟಿ? ಇವಳು ಹೋಗಿ ನಿಮ್ಮ ಮಗನ ಮುಂದೆ ಗೊಳೋ ಅಂತ ಹತ್ಕೊಂಡ್ಬಿಟ್ರೆ ನಿಮ್ಮ ಮಗನಿಗೆ ಮತ್ತೆ ಅವಳ ಮೇಲೆ ಫೀಲಿಂಗ್ಸ್ ಹುಟ್ಟಬಹುದು ಅಲ್ವಾ? ಅದಕ್ಕೆ ನಾವು ಚಾನ್ಸ್ ಕೊಡಬಾರ್ದು ಅದಕ್ಕೆ. ಇಷ್ಟು ದಿನ ನಾವು ಏನು ಮಾಡಿದ್ದೀವಿ ಅದು ದೊಡ್ಡದಲ್ಲ, ಇನ್ನು ಮೇಲೆ ಏನು ಮಾಡೋದಿದೆಯಲ್ಲ ಅದು ದೊಡ್ಡದು. ಜಯಂತ್ ಮತ್ತು ಮಯೂರಿ ನಡುವೆ ಹತ್ಕೊಂಡಿರೋ ಬೆಂಕಿನ ನಾವು ಊದಿ ಊದಿ ದೊಡ್ಡದು ಮಾಡಬೇಕು. ಆದಷ್ಟು ಬೇಗ ಚಾರು ಜಯಂತ್ ಮದುವೆ ಆಗೋ ಹಾಗೆ ನಾವು ಮಾಡಬೇಕು. ತಿಳಿತಾ? ಪುಟ್ಟು ಕೂತ್ಕೋ. ಇನ್ನೂ ಅದೇ ಗುಂಗಲ್ಲಿದ್ಯಾ? ಏನು ಮಾಡೋದಪ್ಪ?
ಕೆಲವೊಂದ್ಸಲ ಕೆಲವೊಂದು ಸೋಲ್ಗಳು ನಮ್ಮನ್ನ ತುಂಬ ಗೋಳಿಕೊಂಡ್ಬಿಡುತ್ತೆ. ದೊಡ್ಡ ಕಂಪನಿ ಇಂಟರ್ವ್ಯೂ ಹಾಳಾಗಿದ್ದು ಒಂದು ಕಡೆ ಆದರೆ ಮಂಟಪದಲ್ಲಿ ನಡೆದಿದ್ದ ರಾಮಾಯಣ ಇನ್ನೊಂದು ಕಡೆ. ಯಾವ ಮನುಷ್ಯನಿಗೆ ಆದರೂ ಇಷ್ಟು ದೊಡ್ಡ ಹೊಡೆತಗಳು ಬಿದ್ದರೆ ತಡ್ಕೊಳ್ಳೋದು ತುಂಬ ಕಷ್ಟ. ಏನೇ ಆಗಲಿ ನಡೆದಿದ್ದು ನಮ್ಮ ಒಳ್ಳೇದೇ. ನಿನ್ನ ಮನಸ್ಸಲ್ಲಿದ್ದ ಮಾತನ್ನ ಹೊರಗೆ ಹಾಕಿ ಆ ಮಯೂರಿನ ದೂರ ಮಾಡ್ಕೊಂಡಿದ್ದು ಒಳ್ಳೇದೇ ಆಯ್ತು. ಇಲ್ಲಾಂದ್ರೆ ಕಾಲ ಪೂರ್ತಿ ಒದ್ದಾಡ್ತಾನೆ ಇರಬೇಕಾಗಿತ್ತು ಪುಟ್ಟು. ಪ್ರೀತಿಸಿದ ಹುಡುಗಿನ ದೂರ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ನನಗೂ ಗೊತ್ತು. ಆದರೆ ನಿನ್ನನ್ನು ಈ ದುಸ್ಥಿತಿಗೆ ತಳ್ಳಿದ ಆ ಹುಡುಗಿನ ನಾನು ಯಾವ ರೀತಿ ಒಪ್ಕೊಳಕ್ಕಾಗತ್ತೆ ಹೇಳು? ಇಷ್ಟ ಇಲ್ಲದೆ ಇದ್ರು ಅವಳನ್ನ ಒಪ್ಕೊಂಡಿದ್ದು ಯಾರಿಗೋಸ್ಕರ ಹೇಳು? ನಿನ್ಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ. ಇವತ್ತು ನಿನ್ನ ಹತ್ರ ಆ ಸಂತೋಷ ಉಳ್ಕೊಂಡಿದ್ಯಾ? ಇಲ್ಲ ತಾನೆ. ಸರಿ, ಆಗಿದ್ದಾಗೋಯ್ತು. ನಾನು ಮಾಡಿದ ತಪ್ಪಾಯ್ತು ಅಂತ ಒಂದೇ ಒಂದು ಸಲ ಅವಳು ನಿನ್ನ ಹತ್ರ ಬಂದು ಕ್ಷಮೆ ಕೇಳಿದ್ರೆ ನೀನು ಕ್ಷಮಿಸಲ್ವಾ, ನಾನು ಕ್ಷಮಿಸಲ್ವಾ? ಆದ್ರೆ ಅವಳು ಆ ಕೆಲಸ ಮಾಡಿದ್ಲ. ನೀನು ಹೀಗೆಲ್ಲ ಇರಬೇಡ ಕಣೋ, ನಾನಿನ್ನ ನೋಡೋಕ್ಕಾಗಲ್ಲ. ಸರಿನಪ್ಪ, ನಾನೊಂದು ಕೆಲಸ ಮಾಡ್ತೀನಿ. ನಾನು ಈಗಲೇ ಅವಳ ಹತ್ರ ಹೋಗಿ ಅವಳನ್ನ ಸಮಾಧಾನ ಮಾಡಿ ಎಲ್ಲನೂ ಸರಿ ಮಾಡಿಬಿಡ್ತೀನಿ. ಸರಿನಾ? ಯಾಕೋ ಪುಟ್ಟು? ನೀನು ಈ ಕೆಲಸ ಎಲ್ಲ ಮಾಡಬೇಡಮ್ಮ. ತಪ್ಪು ಮಾಡಿರೋದು ಮಯೂರಿ, ಕ್ಷಮೆ ಕೇಳಬೇಕಾಗಿರೋದು ಅವಳು. ನಿನ್ನನ್ನ, ನನ್ನನ್ನ, ಇಡೀ ಮನೆಯವ್ರನ್ನ. ನಿಜ, ನೀನು ಹೇಳ್ತಾ ಇರೋದು ನಿಜ. ತಪ್ಪು ಅವಳದು. ಅವಳು ಮಾಡಿರೋ ತಪ್ಪಿಗೆ ಎಲ್ರ ಮುಂದೆ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಅವಳು. ಅದಿರಲಿ, ಚಾರು ವಿಷಯ ಏನು ಮಾಡೋಣ? ಜಯಂತ, ನಿನ್ನ ಪ್ರಕಾರ, ನಿನ್ನ ತಾಯಿ ಪ್ರಕಾರ ಮಯೂರಿ ತಪ್ಪಿತಸ್ಥಲೇ ಆಗಿರ್ಬೋದು. ಆದರೆ ಎಲ್ಲರ ಮುಂದೆ ನೀವುಗಳು ಮಾಡಿದ್ದು ಸರಿಯಾಗಿದೆಯಾ? ಮಯೂರಿ ಮೇಲೆ ನಿಂಗೆ ಏನಾದರೂ ಕೋಪ ಇದ್ದಿದ್ರೆ ಆ ವಿಷಯನ ನೀನು ನಮ್ಮ ಹತ್ರ ಹೇಳ್ಬೋದಾಗಿತ್ತು. ನಾವು ಅದನ್ನು ಬಗೆಹರಿಸ್ತಾ ಇದ್ವಿ. ಅಥವಾ ನೀನೇ ಅವಳ ಹತ್ರ ಮಾತಾಡಿ ಪರಿಹಾರ ಮಾಡ್ಕೋಬೋದಾಗಿತ್ತು. ಅಗತ್ಯ ಬಿದ್ದರೆ ಒಂದು ಏಟ್ ಹೊಡೆದು ಬುದ್ಧಿ ಹೇಳ್ಬೋದಾಗಿತ್ತು. ಆ ಅಧಿಕಾರ ಇದೆ ನಿನಗೆ. ಅದನ್ನ ಬಿಟ್ಟು ತುಂಬಿದ ಸಭೆಯಲ್ಲಿ ಅವಳಿಗೆ ಅವಮಾನ ಮಾಡಿದ್ದು ಅಲ್ಲದೆ ಇನ್ನೊಂದು ಹುಡುಗಿ ಕೈ ಹಿಡಿತೀಯಾ ಅಂದ್ರೆ ತಡ್ಕೊಳಕ್ಕಾಗಲ್ಲ ನನಗೆ. ತಿಂಗಳಗಟ್ಟಲೆ ಅಲ್ದು ಸಂಪಾದನೆ ಮಾಡಿದ ಪ್ರೀತಿನ ಕೆಲವೇ ನಿಮಿಷಗಳಲ್ಲಿ ಒಬ್ಬ ಮನುಷ್ಯನಿಂದ ದೂರ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಅದು ನಮ್ಮನೆ ಹುಡುಗನಿಂದ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿಗೆ ತಪ್ಪೆಲ್ಲ ನನ್ನ ಮಗಂದೆ. ಆ ಮಯೂರಿದೇನು ಇಲ್ವಾ? ನೀ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನಾನು ನಿನ್ನ ಲೆವೆಲ್ಗೆ ಇಳಿದು ಮಾತಾಡಕ್ ಶುರು ಮಾಡಿದೆ ಅಂದ್ರೆ ತಡ್ಕೊಳಕ್ಕಾಗಲ್ಲ ನಿನ್ಗೆ. ಏನಕ್ಕೆ ಹೀಗೆಲ್ಲ ಮಾತಾಡ್ತೀರಾ? ಏಯ್ ಏಯ್
ಮಾತು ಸಾಕು. ಸೈಲೆಂಟ್ ಆಗಿದ್ರೆ ಒಳ್ಳೇದು. ಅತ್ತೆ, ಇವತ್ತು ನಡೆದಿರೋ ಗಲಾಟೆನೆ ಸಾಕು. ಮತ್ತೆ ಇಲ್ಲೂ ಶುರು ಮಾಡಬೇಡಿ. ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಡಿ ಪ್ಲೀಸ್. ಆಯ್ತು ಜಯಂತ, ನೀನೀಗ ಆವೇಶದಲ್ಲಿದ್ಯಾ. ನಾನು ಏನು ಹೇಳಿದ್ರು ನಿನ್ಗೆ ಅದು ತಪ್ಪಾಗೆ ಅನ್ಸುತ್ತೆ. ಈಗ ನೀನು ಮಲ್ಕೋ. ಮನಸ್ಸು ತಿಳಿಯಾದ್ಮೇಲೆ ಬೆಳಿಗ್ಗೆ ಮಾತಾಡೋಣ. ಮನಸ್ಸು ತಿಳಿ ಆಗೋದಕ್ಕೆ ನಾನು ಬಿಡಬೇಕಲ್ಲ ಅತ್ತಿಗೆ. ನೀವು ಏನೇ ಮಾಡಿದ್ರು ಜಯಂತನ್ನ ಮಯೂರಿ ಜೊತೆ ಮತ್ತೆ ಸೇರ್ಸೋಕ್ಕೆ ಆಗದಂಗೆ ನಾನು ತಡಿತೀನಿ. ನಿಮ್ಮ ಮುಖಕ್ಕೆ ಮಸಿ ಬಳಿತೀನಿ. ಊಟಕ್ಕೆ ಬನ್ನಿ. ಮಕ್ಕಳಲ್ಲಿ ಕಾಣ್ತಲ್ಲ ಸುಮತಿ, ನಾನು ಹೋಗಿ ಕರ್ಕೊಂಬರ್ತೀನಿ ಬಾಬಾ. ಅವರಿಬ್ಬರನ್ನ ಬೇಕಾದ್ರೆ ಕರೀರಿ, ಜಯಂತನ್ ಕರೆಯೋದು ಬೇಡ. ನಿನ್ನೆ ಆದ ಅವಮಾನಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡಿ ಮಾಡಿ ಅವ್ನು ನಿದ್ದೆನೇ ಮಾಡಿಲ್ಲ. ಅವ್ನು ದುಃಖದ ಮುಖ ನೋಡ್ತಾ ಇದ್ರೆ ನಾನು ಎದೆ ಒಡೆದು ಹೋಗ್ತಾ ಇದ್ದೆ. ಏನಾದರೂ ಮಾಡಿ ಆದಷ್ಟು ಬೇಗ ಅವನನ್ನ ಮುಂಚಿನ ಸ್ಥಿತಿಗೆ ತಂದ್ಬಿಡ್ಬೇಕು. ಮೀನಾಕ್ಷಿ, ದುಃಖ ನಿನ್ನ ಮಗನಿಗೆ ಒಬ್ಬನಿಗೆ ಅಲ್ಲ, ಮನೇಲಿ ಎಲ್ರಿಗೂ ಆಗಿದೆ. ಏನು ಅವಮಾನ ನಿನ್ನ ಮಗನಿಗೆ ಮಾತ್ರ ಆಗಿರೋದಾ? ಮಯೂರಿಗೇನು ಆಗಿಲ್ವಾ? ನಿನ್ನ ಮಗನ ಹುಚ್ಚುತನದಿಂದ 3 ಜನರ ಮುಂದೆಲ್ಲ ನಾವು ತಲೆ ತಗ್ಸೋ ಹಾಗಾಯ್ತು. ಜಯಂತನ ಮೊದಲು ಮನೆಯಿಂದ ಓಡ್ಸಿ ಬಾವ. ಇಂಥ ಮರ್ಯಾದಸ್ತ್ರ ಮನೇಲಿ ಅವನಿರಕ್ ನಾಲಾಯಕು. ಒಂದ್ಸಲ ಚಾರುನ್ ಮದ್ವೆ ಆಗ್ತೀನಿ ಅಂತಾನೆ, ಇನ್ನೊಂದ್ಸಲ ಮಯೂರ್ ಮದ್ವೆ ಆಗ್ತೀನಿ ಅಂತಾನೆ. ಜಂದತ್ರಿಗೆ ಚಾರು ಕೈ ಇಟ್ಕೊಂಡು ಇವಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾನಲ್ಲ, ನನಗೆ ಸಾಯ್ಸ ಕೋಪ ಬಂದಿತ್ತು ಅವನಿಗೆ. ಸಾಯಿಸ್ಬಿಡ್ತೀರಾ ನೀವು ಅವನ್ನ ಸಾಯಿಸೋ ತನಕ ನಾನು ಸುಮ್ಮನೆ ನಿಂತಿರ್ತೀನಿ. ಅದು ನಿನ್ ಸಾಯಿಸ್ಬೇಕು. ನೆನ್ನೆ ಆಗಿರೋದೇ ಸಾಕು. ಅದನ್ನು ಮನೇಲಿ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಮೊದಲು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಜಯಂತ ಮಯೂರಿ ಇಬ್ರು ಈ ಮನೆ ಮಕ್ಕಳು. ಜೀವನದ ಬಗ್ಗೆ ಅನುಭವ ಇಲ್ಲ, ಮೊಂಡಾಟ ಮಾಡ್ತಾರೆ. ದೊಡ್ಡವರಾದ ನಾವು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಾ? ಆಗಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವೇ ಕಿತ್ತಾಡ್ಕೊಂಡು ನಿಂತ್ಕೋಬೇಕಾ? ಏನ್ ಮಾಡೋಣ ಅಂತೀರಾ ಈಗ ನೀವು? ಎಲ್ಲ ಸಮಸ್ಯೆಗಳನ್ನ ಮಾತಿನಿಂದ ಬಗೆಹರಿಸ್ಕೋಬಹುದು ಸುಮತಿ. ಒಂದು ಕಡೆ ಅವರಿಬ್ಬರನ್ನು ಕೂಡಿಸಿ ಮಾತಾಡೋದಕ್ಕೆ ಬಿಡಬೇಕು. ಅವ್ರ ಮನಸ್ಸಿನಲ್ಲಿರೋ ತಪ್ಪು ಕಲ್ಪನೆಗಳು ಮಾಯ ಆಗುತ್ತೆ. ನೋಡು, ಇನ್ನೊಂದು ಕೆಲಸ ಮಾಡು, ಮಯೂರಿಗೆ ಜಯಂತನ ಮಾತಾಡೋದಕ್ಕೆ. ಮೀನಾಕ್ಷಿ, ನೀನು ಜಯಂತನಿಗೆ ಹೇಳು ಮಯೂರಿ ಹತ್ರ ಮಾತಾಡೋದಕ್ಕೆ. ನಾವೇನೋ ಅಂದ್ಕೊಂಡ್ರೆ ಇಲ್ಲಿ ಇನ್ನೇನೋ ನಡೀತಾ ಇದೆಯಲ್ಲ. ಮನೆಯವ್ರ ಮೆಚ್ಚಿನ ಮಗಳಲ್ವಾ ಅವಳು? ಎಲ್ಲರೂ ಅವಳ ಕಡೆ ಸಪೋರ್ಟ್ ಮಾಡದೆ ಇನ್ಯಾರ ಕಡೆ ಸಪೋರ್ಟ್ ಮಾಡ್ತಾರೆ ಹೇಳು? ಅದಕ್ಕೆ ಸಪೋರ್ಟ್ ಮನೆ ಹಾಳಾಗೋಗ್ಲಿ. ಈಗ ನಾವು ಏನು ಮಾಡ್ಬೇಕನ್ನೋದನ್ನ ಮೊದಲು ಹೇಳಿ. ಏನು ಮಾಡಬೇಕು ಅಂತ ಒಂದು ಅರ್ಥ ಆಗ್ತಾಯಿಲ್ಲ ಸಿಂಧು. ಅಣ್ಣ ಹೇಳ್ದಂಗೆ ಅವನು ಒಟ್ಟಿಗೆ ಕೂತು ಮಾತಾಡ್ಬಿಟ್ರೆ ಅಲ್ಲಿಗೆ ಮುಗೀತು. ನಮ್ಮ ಬಣ್ಣ ಬಯಲಾಗ್ಬಿಡತ್ತೆ ಅಷ್ಟೇ. ನಮ್ಮ ಬಣ್ಣ ಹೇಗೆ ಬಯಲಾಗುತ್ತೆ ಅದಕ್ಕೆ? ನಾವು ತುಂಬ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಯಾರಿಂದ ಪ್ರೂವ್ ಮಾಡೋದಕ್ಕೂ ಆಗಲ್ಲ, ಬಯಲು ಮಾಡೋದಕ್ಕೂ ಆಗಲ್ಲ. ಅಯ್ಯೋ ಬುದ್ಧಿಗೇಡಿ, ನಿನ್ನ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ಯೋ ಇಲ್ಲದೆ ಮಾತಾಡ್ತಿದ್ಯೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾವು ಮಾಡಿರೋ ತಪ್ಪನ್ನ ಹೊರಗೆಳೆಯೋದಕ್ಕೆ ನೀನು ಅವನು ಕಳಿಸಿದ್ದಿಲ್ಲ ಮೆಸೇಜ್ಗಳನ್ನ, ಅದನ್ನು ಹಿಡ್ಕೊಂಡ್ರೆ ಸಾಕು. ಅದು ಹೇಗೆ ಸಾಧ್ಯ? ಅದಕ್ಕೆ ಮೆಸೇಜ್ ಕಳಿಸಿದ್ರೆ ಅದು ಯಾವ ಸಮಯದಲ್ಲಿ ಕಳಿಸಿದ್ದಾರೆ ಅನ್ನೋ ರೆಕಾರ್ಡು ಆ ಮೊಬೈಲಲ್ಲಿ ಇರುತ್ತೆ ಅಲ್ವಾ? ಹಾಂ, ಖಂಡಿತ ಇರುತ್ತೆ. ನೀನು ಮೆಸೇಜ್ ಕಳಿಸಿದ ಸಮಯದಲ್ಲಿ ಅವಳು ಮನೇಲಿದ್ಲಾ? ಇಲ್ಲ, ಸ್ವೀಟ್ ಅಂಗಡಿಗೆ ಹೋಗಿದ್ಲು. ಆ ಅಂಗಡಿಯವನು ಹೇಳಿದ್ರೆ ಸಾಕಲ್ವಾ?
ನಮ್ಮ ಬಣ್ಣ ಬಯಲಾಗೋದಕ್ಕೆ. ಮನೇಲಿ ಇಷ್ಟು ಜನ ಗಂಡಸ್ರಿರೋವಾಗ ಮಯೂರಿನೇ ಯಾಕೆ ಸ್ವೀಟ್ ಥರ ಕಳಿಸಿದ್ರಿ ಅಂತ ಅವನು ಒಂದು ಸಲ ಯೋಚನೆ ಮಾಡಿದ್ರೆ ಸಾಕಲ್ವಾ? ಸಿಂಧು, ನಿನ್ನೆ ಯಾರೂ ಯೋಚನೆ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಆದರೆ ಇಷ್ಟು ಹೊತ್ತಿಗೆ ಆ ಮಯೂರಿನೂ ಅತ್ತಿಗೆನೂ ಇದ್ರ ಬಗ್ಗೆ ಚರ್ಚೆ ಮಾಡಿರ್ತಾರಲ್ವಾ? ಇದೇ ಅನುಮಾನಗಳನ್ನ ಆ ಮಯೂರಿ ಹೋಗಿ ಒಂದು ಸಲ ಜಯಂತನ ಹತ್ರ ಹೇಳ್ಕೊಂಡ್ರೆ ಆಮೇಲೆ ನಮ್ಮ ಕತೆ ಏನಾಗತ್ತೆ ಹೇಳು? ನಿನ್ನೆ ಅವಳಿಗಾದ ಗತಿ ಇವತ್ತು ನಮಗಾಗತ್ತೆ. ಅದಕ್ಕೆ ನಾವು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದೀವಿ. ಅವಳು ಹೋಗಿ ಅವನ ಜೊತೆಗೆ ಮಾತಾಡ್ಬಿಟ್ರೆ ನಮ್ಮ ಕತೆ ಮುಗೀತು. ಅವರಿಬ್ರು ಮಾತಾಡ್ತಿರೋ ಹಾಗೆ ಹೇಗೆ ತಡೆಯೋದು? ನನಗೂ ಗೊತ್ತಿಲ್ಲ ಸಿಂಧು, ಹೇಗೆ ತಡೆಯೋದು? ಸಿಂಧು, ನಾವು ಹೇಳ್ದೆ ಹೋದರೆ ಖಂಡಿತವಾಗ್ಲು ಜಯಂತ ಹೋಗಿ ಅವಳ ಹತ್ರ ಮಾತಾಡಲ್ಲ. ಇನ್ನು ಉಳಿದಿರೋದು ಒಂದೇ ದಾರಿ, ಮಯೂರಿನೇ ಹೋಗಿ ಜಯಂತನ ಹತ್ರ ಮಾತಾಡಬೇಕು. ಅದನ್ನು ಖಂಡಿತವಾಗ್ಲು ಅತ್ತಿಗೆ ಮಾಡೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಯೂರಿ ಜಯಂತನ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಹೌದು, ಈ ಟೈಮ್ನಲ್ಲಿ ನಮ್ಮ ಸಹಾಯಕ್ಕೆ ಯಾರಾದರೂ ಬರಬಹುದು ಅಂದರೆ ಅದು ಚಾರು ಮಾತ್ರ. ಮಯೂರಿ, ನೀನೊಂದ್ಸಲ ಜಯಂತನ ಜೊತೆ ಮಾತಾಡು. ಅವನ ಜೊತೆ ಮಾತಾಡ್ಬೇಕು? ಅವನ್ ತಾನೇ ಮಾತಾಡಿ ಕ್ಷಮೆ ಕೇಳಬೇಕಾಗಿರೋದು ದೊಡ್ಡಮ್ಮ. ನೋಡು, ಅವನು ಹೀಗೆ ಅನ್ಕೋತಾ ಇರ್ಬೋದು ತಾನೆ. ಅವ್ನು ಏನಾದ್ರೂ ಅನ್ಕೊಳ್ಳಿ ದೊಡ್ಡಮ್ಮ, ನಾನ್ ಮಾತ್ರ ಅವನ ಹತ್ರ ಹೋಗಿ ಮಾತಾಡಲ್ಲ. ಮಯೂರಿ, ಯಾರಾದರೂ ನಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ರೆ ನಾವು ಏನು ಮಾಡ್ತೀವಿ ಹೇಳು? ಉದಾಹರಣೆಗೆ ನಾನೇ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡೆ ಅನ್ಕೋ, ಆಗ ನೀನೇನು ಮಾಡ್ತೀಯ ಹೇಳು? ದೊಡ್ಡಮ್ಮ, ನೀವು ನನ್ನ ಬಗ್ಗೆ ಅನ್ಕೊಂಡಿರೋ ತಪ್ಪು ಅಸ್ಲಿಗೆ ನಡೆದಿರೋದು ಇದು, ಅದಕ್ಕೆ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ವಿವರಣೆ ಕೊಟ್ಟು ವಿಷಯನ ಮುಗಿಸ್ತೀಯಲ್ವಾ? ಅದನ್ನ ಬಿಟ್ಟು ಅವ್ರಿಗೆ ಏನಾದರೂ ಅನ್ಕೊಳ್ಳಿ ಅಂತ ನಿನ್ನ ಪಾಡಿ ನೀನು ಸುಮ್ಮನಾಗ್ಬಿಟ್ರೆ ನಿನ್ನ ನಡುವೆ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಈಗ ನೀನು ಜಯಂತನ ವಿಷಯದಲ್ಲಿ ಮಾಡಬೇಕಾಗಿರೋದು ಇದನ್ನೇ. ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಅವನ್ನ ಕಳ್ಕೊಳ್ಳೋ ಅಪಾಯ ಇದೆ. ನಿನಗೆ ಗೊತ್ತು ನಿನ್ನ ವಿರುದ್ಧ ಮನೆಯವರೇ ಕುತಂತ್ರ ಮಾಡ್ತಿದ್ದಾರೆ ಅಂತ. ಹೀಗಿರುವಾಗ ನಿನ್ನ ಜಯಂತನ ನಡುವೆ ವಿರಸ ಹೆಚ್ಚಾದಷ್ಟು ಅವ್ರಿಗೆ ಅನುಕೂಲ ಅಲ್ವಾ? ಇದೊಂಥರ ಆಕಳಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗಾಗ್ಲಿಲ್ವಾ? ಜಯಂತ ನಿನ್ನವನು. ಯಾವುದೇ ಕಾರಣಕ್ಕೂ ಯಾರ ಕಾರಣಕ್ಕೂ ನೀನು ಜಯಂತನ ದೂರ ಮಾಡ್ಕೋಬಾರ್ದು. ಅವನನ್ನು ಒಂದ್ಸಲ ಹೋಗಿ ಮಾತಾಡ್ಸು, ಎಲ್ಲ ಸರಿ ಹೋಗುತ್ತೆ.